ಬೆಳ್ತಂಗಡಿ ಪ್ರದೇಶದ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ, ಇಲ್ಲಿ ಸೇರಿದಂತ ಎಲ್ಲ ದೇಶಪ್ರೇಮಿ ಹೋರಾಟಗಾರ ಬಂಧುಗಳೇ, ನನಗೆ ಅನಿಸಿದೆ ಅಂದ್ರೆ ಜರ್ಮನಿಯಲ್ಲಿ ಹಿಟ್ಲರ್ನ ಯುಗ ಹೇಗಿತ್ತು ಅಂತೇಳಿ ಒಂದು ಸಂಶಯ ಇತ್ತು. ಯಾರು ಬೈತಾರೆ ಹಿಟ್ಲರ್ನಿಗೆ, ಏನು ಮಾಡಿ ಅವನು ಎಂತ ಸಾಧ್ಯ ಉಂಟು, ಈ ರೀತಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವ ಅವನ ಇತಿಹಾಸ ನೋಡೋಕೆ ಕಾಣ್ತಾ ಇತ್ತು. ನರೇಂದ್ರ ಮೋದಿ ಅವರಿಗೆ ಧನ್ಯವಾದ. ನೀವು ಹಿಟ್ಲರ್ ಏನು ಮಾಡಿದಂತ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ರಿ. ಇನ್ನೂ ಒಂದು, ಅಲ್ಲಿ ಪೊಲೀಸವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಪೊಲೀಸವರು ಅಲ್ಲದವರು ಬಂದಿದ್ರು, ಆಮೇಲೆ ಪೊಲೀಸ್ ವೇಷ ಹಾಕಿದವರು ಬಂದಿದ್ರು, ಸಿವಿಲ್ ವೇಷದವರು ಬಂದಿದ್ರು. ಅವರಿಗೆ ಯಾವ ರೀತಿಯ ಲಾಟ್ ಹಿಡ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ, ಅಂತವರು ಕೂಡ ಬಂದಿದ್ರು ಅಲ್ಲಿಗೆ. ಜೊತೆಗೆ ಪೊಲೀಸರು ಇದ್ರು. ಯಾಕಂದ್ರೆ ಪೊಲೀಸರು ಎಲ್ಲರೂ ಒಳ್ಳೆಯವರೇ ಇರ್ತಾರ. ಮೋದಿಯೊಟ್ಟಿಗೆ ಸೇರಿದ್ರೆ ಯಾರು ಒಳ್ಳೆಯವರಾಗಿರ್ತಾರೆ ಹೇಳಿ? ಅಂದ್ರೆ ನಾನು ಹೇಳುವಂತದ್ದು, ಮೊನ್ನೆ BC ರೋಡಲ್ಲಿ ಒಂದು ಘಟನೆ ಆಯ್ತು. BC ರೋಡಲ್ಲಿ ಒಂದು ಅಮಾಯಕ ಮುಗ್ಧ ಹುಡುಗಿಯನ್ನು ಕೊಲೆ ಮಾಡಿದಂತಹ ಕೊಲೆ ಪಾತಕಿಗೂ ಈ ಲಕ್ಷಾಂತರ ಮುಗ್ಧ ವಿದ್ಯಾರ್ಥಿಗಳ ಮೇಲೆ ದಾಳಿ ದಬ್ಬಾಳಿಕೆ ಹಲ್ಲೆ ಮಾಡಿದಂತಹ ಅಪರಾಧಿ ಪೊಲೀಸ್ ವಿಭಾಗ, ಗೂಂಡಾ ವಿಭಾಗಕ್ಕೆ ಈ ರೀತಿ ಅಂದ್ರೆ ಸಿವಿಲ್ ಅಲ್ಲಿ ಬಂದಂತ ಇವರಿಗೆ ವ್ಯತ್ಯಾಸ ಇದೆಯಾ? ಅವರು ಅವಳ ಜೀವ ತೆಗೆದ್ರು, ಇವರು ವಿದ್ಯಾರ್ಥಿಗಳ ಭವಿಷ್ಯ ತೆಗೆದ್ರು. ಇಲ್ಲಿ ಮಕ್ಕಳ ಮೇಲೆ ಪ್ರೀತಿ ಬೇಕು, ಮಕ್ಕಳ ಮೇಲೆ ಮಮಕಾರ ಬೇಕು. ಸಂಸಾರಿಗಲ್ಲ ಮಕ್ಕಳ ಸಮಸ್ಯೆ ಗೊತ್ತಾಗೋದು. ಮದುವೆಯಾಗಿ ಹೆಂಡತಿಯನ್ನೇ ಬೀದಿ ಪಾಲಿ ಮಾಡಿದವರಿಗೆ ಮಕ್ಕಳ ಮೇಲೆ ಎಲ್ಲಿ ಪ್ರೀತಿ ಬರಬೇಕು? ಅವ್ರು ಏನ್ ಕೇಳಿದ್ದಾರೆ ಮಕ್ಕಳು ಏನು ಕೇಳಲಿಲ್ಲ. ಕೇವಲ ಈ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆದಂತ ಈ ಪ್ರಶ್ನೆ ಪತ್ರಿಕೆ ಲೀಕ್ ಹೊಡ್ಲಿಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂತ ಧರ್ಮೇಂದ್ರ ಪ್ರಧಾನ್ ಮಾನವ ಸಂಪನ್ಮೂಲ ಸಚಿವ ರಾಜೀನಾಮೆ ಕೊಡಬೇಕು ಅಂತೇಳಿ, ಅವನ ರಾಜೀನಾಮೆ ಕೊಡಿಸಲಿಕ್ಕೆ ಯೋಗ್ಯತೆ ಇಲ್ಲದ ಮೋದಿ ಸಾಹೇಬ್ರೆ, ನೀವು ಈ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ರಲ್ಲ, ಅದು ಕೂಡ ನಿಮ್ಮ RSS ಗೂಂಡಾಗಳನ್ನು ಕಳಿಸಿ ಪೊಲೀಸರೊಟ್ಟಿಗೆ ಪೊಲೀಸರು ಹೊಡೆದವರು ಜಾಸ್ತಿ, ಇವರದ್ದು ಸಾಟಿಯಲ್ಲಿ ಹಾನಿ ಕೂಡ ಇತ್ತು. ಪೊಲೀಸರು ವೇಷದಲ್ಲಿ ಬಂದವರದ್ದು. ಪೊಲೀಸರು ಒಂದು ಕಾನೂನು ಉಂಟು, ಕಾಕಿ ಡ್ರೆಸ್ ಹಾಕಿದ್ರೆ ಲಾಠಿ ಹಿಡಿಬಾರ್ದು, ಕಾಕಿ ಇದ್ರೆ ಮಾತ್ರ ಲಾಠಿ ಹಿಡಿಬೇಕು. ಆ ಮಿಲಿಟರಿ ವೇಷ ಹಾಕಿಸಿಕೊಂಡು ಅಲ್ಲಿ ಕೂಡ ನೇಮ್ ಬೋರ್ಡ್ ಇಲ್ಲದೆ ಅವರ ಕೈಯಲ್ಲಿ ಲಾಠಿ ಕೊಟ್ಟಿದ್ದೀರಿ. ಈ ರೀತಿಯಲ್ಲಿ ಇವತ್ತು ಮಕ್ಕಳ ಮೇಲೆ ದೌರ್ಜನ್ಯ ದಾಳಿ ದಬ್ಬಾಳಿಕೆ ಮಾಡಿದವರು ನೀವು. ಆದ್ರೆ ಪೊಲೀಸರು ಲಾಠಿ ಹಿಡಿಲಿಲ್ವಾ? ಪೊಲೀಸರು ಹಿಡಿದಾರೆ, ಏನ್ ಮಾಡುದು? ಕಣ್ಣಲ್ಲಿ ರಕ್ತ ಇಲ್ಲದ ಪೊಲೀಸರು ಕೆಲವರು ಇದ್ದಾರೆ, ಒಂದು ಮಾನವೀಯತೆ ಇಲ್ಲದವರು, ಮಕ್ಕಳಿಲ್ಲದ ಪೊಲೀಸರು ಇದ್ದಾರೆ ಏನೋ ಗೊತ್ತಿಲ್ಲ. ಅವರಿಗೆ ನಿಜವಾಗಿ ಕೂಡ ಅವರಿಗೆ ಹುಟ್ಟಿದ ಮಕ್ಕಳು ಅವರ ಮನೆಯಲ್ಲಿ ಇಲ್ಲ, ಇದ್ದಿದ್ರೆ ಪೊಲೀಸರು ಹಾಗೆ ಮಾಡ್ತಿರ್ಲಿಲ್ಲ. ಅಂತ ಮಕ್ಕಳ ಮೇಲೆ, ಅಮಾಯಕ ಮುಗ್ಧ ಮಕ್ಕಳ ಮೇಲೆ ಹೊಡೆದ ರೀತಿ ನೋಡಿದ್ರೆ ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ. ಆ ರೀತಿಯಲ್ಲಿ ಹಲ್ಲೆ ಮಾಡಿದ್ದನ್ನು ಸಹಿಸಿಕೊಂಡಿರ್ತೀರಲ್ಲ. ಯಾರ ಮೇಲೆ ಸ್ವಾಮಿ ಮೋದಿ ಅವರಿಗೆ ಓಡಿಸಿದ್ದು? ಉಪವಾಸ ಕೂತಿದ್ದಾರೆ ಸೋನಂ ವಾಂಗ್ಚುಕ್, ಒಂದು ವಿಜ್ಞಾನಿ. ಮಿಲಿಟರಿಗಳಲ್ಲಿ ಕೇಳಿ ಎಷ್ಟು ಗೌರವಿಸ್ತಾರೆ ಅವರನ್ನು. ಅಂತ ಗೌರವಿತವಾದಂತಹ ವಿಜ್ಞಾನಿ, ಮಿಲಿಟರಿಯವರಿಗೆ ಬೆಚ್ಚಗಿರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂತ ಒಂದು ವಿಜ್ಞಾನಿ, ಅಂತ ವಿಜ್ಞಾನಿಯನ್ನು ದೇಶದ್ರೋಹಿ ಅಂತ ಹೇಳ್ತೀರಲ್ಲ ನೀವು. ಇವರನ್ನು ಬಿಡ್ತೀರಾ? ಮತ್ತೆ ಮಿಲಿಟರಿ ಅವರನ್ನು ದೇಶದ್ರೋಹಿ ಅಂತ ಹೇಳಿದಾಗೆ ಬಿಜೆಪಿಯವರು ನೀವು. ನಮಗೆ ಬಿಜೆಪಿಯವರಿಗೆ ಅಸಹ್ಯ ಆಗ್ತಾ ಈಗ. ನಿಮಗೆ ಯಾರು ದೇಶ ಪ್ರೇಮಿಗಳು ಯಾರು ದೇಶದ್ರೋಹಿಗಳು ಗೊತ್ತಿಲ್ಲ. ಈ ರೀತಿಯಲ್ಲಿ ಮೊದಲು ಮಹಾತ್ಮ ಗಾಂಧಿ ಉಪವಾಸ ಕೂತ್ಕೊಳ್ತಿದ್ರು. ಮಹಾತ್ಮ ಗಾಂಧಿ ಉಪವಾಸ ಕೂತ್ಕೊಳ್ಳುವಾಗ ಸೌಜನ್ಯಕ್ಕಾದ್ರೂ ಕೂಡ ಬ್ರಿಟಿಷರು ಬರ್ತಿದ್ರು. ಎಂತ ಮಾಡ್ರೆ ಗಾಂಧಿ ಅವರೇ, ನೀವು ಯಾಕೆ ಉಪವಾಸ ಕೂಡ್ತೀರಿ ಹೇಳಿ, ವಿಷಯ ಹೇಳಿ. ಅಷ್ಟಾದ್ರೂ ಸೌಜನ್ಯ ಇತ್ತು. ಅವರ ಸಮಸ್ಯೆ ಪರಿಹಾರ ಮಾಡ್ತಿರ್ಲಿಲ್ಲ, ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತಿರ್ಲಿಲ್ಲ, ಆದ್ರೂ ಕೂಡ ಕೇಳುವ ಸೌಜನ್ಯ ಇತ್ತು. ಬ್ರಿಟಿಷರಿಗಿಂತಲೂ ಪರದೇಶಿಗಳಿಗಿಂತಲೂ ಅಪಾಯಕಾರಿಯಾದವರು ಈ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ. ಇಲ್ಲಿ ಒಂದು ವೇಳೆ ನಾವು ಇನ್ನೂ ಎಚ್ಚೆತ್ತುಕೊಳ್ಳದಿದ್ರೆ, ಈ ವಿದ್ಯಾರ್ಥಿಗಳಿಗೆ ಗೌರವ ಕೊಟ್ಟು ಅವರಿಗೆ ಅರ್ಥ ಆಗಿದ್ದನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ರೆ ಈ ದೇಶ ಉಳಿಸಿ ಸಾಧ್ಯ ಇಲ್ಲ. ಇಷ್ಟೇ, ಇವತ್ತು ಯುವಕರ ಮಾತಿಗೆ ಬೆಲೆ ಕೊಡಬೇಕು. ಒಂದು 18-20 ವರ್ಷದ ಯುವಕರ ಮಾತಿಗೆ ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನರೇಂದ್ರ ಮೋದಿ ಪ್ರಧಾನಮಂತ್ರಿ. ನಾವಿದ್ದೇವೆ ವಿದ್ಯಾರ್ಥಿಗಳ ಜೊತೆ ನಾವಿದ್ದೇವೆ. ಉಪವಾಸ ನಿರತ ವಿಜ್ಞಾನಿ ಸೋನಂ ವಾಂಗ್ಚುಕ್ ಮೇಲೆ ದೌರ್ಜನ್ಯ ಎಸಗಿದ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್. CPIM ಜಿಂದಾಬಾದ್.
ಅಂಜುವುದಿಲ್ಲ, ಅಳುಕುವುದಿಲ್ಲ, ಅಂಜುವುದಿಲ್ಲ, ಅಳುಕುವುದಿಲ್ಲ, ನಿಮ್ಮಯ ಲಾಠಿಗೆ ಬಗ್ಗುವುದಿಲ್ಲ. ನಿಮ್ಮಯ ಲಾಟಿಗೆ ಬಗ್ಗುವುದಿಲ್ಲ. ಇನ್ಕುಲಾಬ್ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ವಿದ್ಯಾರ್ಥಿಗಳ ಜೊತೆ ನಾವಿದ್ದೇವೆ, ವಿದ್ಯಾರ್ಥಿಗಳ ಜೊತೆ ನಾವಿದ್ದೇವೆ, ನಾವಿದ್ದೇವೆ, ನಾವಿದ್ದೇವೆ. ನಾವಿದ್ದೇವೆ, ನಾವಿದ್ದೇವೆ. ಇನ್ಕುಲಾಬ್ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ನಾವಿದ್ದೇವೆ, 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 ವಿದ್ಯಾರ್ಥಿಗಳ ಜೊತೆ ನಾವಿದ್ದೇವೆ. ವಿದ್ಯಾರ್ಥಿಗಳ ಜೊತೆ ನಾವಿದ್ದೇವೆ. ಇನ್ಕುಲಾಬ್ ಜಿಂದಾಬಾದ್. ಜಿಂದಾಬಾದ್, ಜಿಂದಾಬಾದ್.